ನೀವು ಸಿಕ್ಕಾಪಟ್ಟೆ ಕಷ್ಟಪಡ್ತೀರಾ, ಜಾಸ್ತಿ ಹಣವನ್ನು ಕೂಡ ಸಂಪಾದನೆ ಮಾಡ್ತೀರಾ. ಆದರೆ ತಿಂಗಳ ಅಂತ್ಯಕ್ಕೆ ನಿಮ್ಮ ಹತ್ರ ಏನು ಉಳಿಯುತ್ತೆ? ಬಿಗ್ ಜೀರೋ. ಇದು ನಿಜ ತಾನೇ? ನನ್ನೊಂದಿಗೂ ಕೂಡ ಇದೇ ಥರ ಆಗ್ತಾಯಿತ್ತು. ನಾನು ಟಾರ್ಗೆಟನ್ನು ಸೆಟ್ ಮಾಡಿಯೇ ಕೆಲಸ ಮಾಡ್ತಾಯಿದ್ದೆ. ಪ್ರತಿ ತಿಂಗಳಿಗೆ ಮಿನಿಮಮ್ 2 ಲಕ್ಷನಾದರೂ ಸಂಪಾದನೆ ಮಾಡಲೇಬೇಕು ಅಂತ ಅಂದ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ. ಅದೇ ಥರ ನಾನು ಇಷ್ಟೊಂದು ಹಣವನ್ನು ಸಂಪಾದನೆ ಕೂಡ ಮಾಡ್ತಾಯಿದ್ದೆ. ಆದರೆ ತಿಂಗಳಕ್ಕೆ ನನ್ನ ಅಕೌಂಟ್ ಖಾಲಿ ಆಗ್ತಾಯಿತ್ತು. ನನ್ನ ಹತ್ರ ದುಡ್ಡೇ ಉಳಿತಾ ಇರಲಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂಥೇಳಿ ನಾನು ಯೋಚನೆ ಮಾಡಿದೆ. ನನ್ನ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಸರಿಯಾಗಿ ಟ್ರ್ಯಾಕ್ ಮಾಡಿದೆ. ಆವಾಗ ನನಗೆ ಏನು ಗೊತ್ತಾಯ್ತಪ್ಪ ಅಂತಂದರೆ, ನಾನು ತಪ್ಪಾದ ಸಂಗತಿಗಳ ಮೇಲೆ ನನ್ನ ದುಡ್ಡನ್ನು ಖರ್ಚು ಮಾಡ್ತಾ ಇರುವೆ. ಅನಾವಶ್ಯಕವಾದ ವಸ್ತುಗಳನ್ನು ಖರೀದಿಸಿಬಿಟ್ಟು ನಾನು ನನ್ನ ದುಡ್ಡನ್ನು ಸುಡ್ತಾ ಇರುವೆ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕಾಗಿ ನಾನು ಕಳೆದ 1 ವರ್ಷದಿಂದ ಈ 8 ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುವುದನ್ನು ಕಂಪ್ಲೀಟ್ಲಿ ನಿಲ್ಲಿಸಿರುವೆ. ಈಗ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಉಳಿತಾ ಇದೆ. ಆ 8 ವಸ್ತುಗಳು ಇಂತಿವೆ. ನಂಬರ್ 1, ಅಪ್ಗ್ರೇಡಿಂಗ್ ಐಫೋನ್ ಎವ್ರಿ ಇಯರ್. ನಾನು ಈ ಟೆಕ್ ಗ್ಯಾಜೆಟ್ಗಳನ್ನು ಮತ್ತು ಮೊಬೈಲ್ ಫೋನ್ಗಳನ್ನು ಪ್ರತಿ ವರ್ಷ ಅಪ್ಗ್ರೇಡ್ ಮಾಡಿಕೊಳ್ಳುವುದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಹಳೆಯ ಗ್ಯಾಜೆಟ್ಗಳು, ಹಳೆಯ ಫೋನ್ಗಳು ಸರಿಯಾಗಿ ಕೆಲಸ ಮಾಡ್ತಾಯಿದ್ರೂ ಕೂಡ ನಾನು ಅನಾವಶ್ಯಕವಾಗಿ ಮತ್ತೆ ಪ್ರತಿ ವರ್ಷ ಹೊಸ ಫೋನ್ಗಳನ್ನು ಖರೀದಿ ಮಾಡ್ತಾಯಿದ್ದೆ. ಮುಂಚೆ ನಾನು ಆ್ಯಂಡ್ರಾಯ್ಡ್ ಫೋನನ್ನು ಯೂಸ್ ಮಾಡ್ತಾ ಇರುವಾಗ 2-3 ವರ್ಷಕ್ಕೊಮ್ಮೆ ಫೋನ್ ಖರೀದಿ ಮಾಡ್ತಾಯಿದ್ದೆ. ಹಳೆಯ ಫೋನು ಸರಿಯಾಗಿ ಕೆಲಸ ಮಾಡ್ತಾಯಿದ್ರೂ ಕೂಡ ಖರೀದಿ ಮಾಡ್ತಾಯಿದ್ದೆ. ಆದರೆ ಯಾವಾಗ ನಾನು ಐಫೋನ್ಗೆ ಶಿಫ್ಟ್ ಆದ್ನೋ ಈ ಚಟ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಯಿತು. ಮುಂಚೆ ನಾನು ಐಫೋನ್ 15 ತೊಗೊಂಡಿದ್ದೆ. ಇದು ಸರಿಯಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ನಾನು ಹೊಸ ಮಾಡೆಲ್ ಬಂತು ಅಂಥೇಳಿ ಐಫೋನ್ 16 ಕೂಡ ಖರೀದಿ ಮಾಡಿದೆ. ಅದ್ರ ಮುಂದಿನ ವರ್ಷ ಐಫೋನ್ 17 ಬಂತು ಅಂತ ಹೇಳಿಬಿಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಐಫೋನ್ 17 ಕೂಡ ಖರೀದಿ ಮಾಡಿದೆ. ಇದೇ ಥರ ನಾನು ಖರೀದಿ ಮಾಡ್ತಾನೇ ಇದ್ದೆ. ಇದರಿಂದ ನನ್ನ ಈಗೋ ಬೂಸ್ಟ್ ಆಗ್ತಾಯಿತ್ತು. ಒಂಥರ ನನಗೆ ಸೋಷಿಯಲ್ ವ್ಯಾಲಿಡೇಷನ್ ಸಿಗ್ತಾಯಿತ್ತು, ಪ್ರೌಡ್ ಫೀಲ್ ಆಗ್ತಾಯಿತ್ತು. ಅದಕ್ಕಾಗಿ ನಾನು ಪ್ರತಿ ವರ್ಷ ಹೊಸ ಐಫೋನನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೆ. ಆದರೆ ನನಗೆ ನನ್ನ ಎಕ್ಸ್ಪೆನ್ಸ್ಗಳನ್ನ ಟ್ರ್ಯಾಕ್ ಮಾಡಿದಾಗ ಏನು ರಿಯಲೈಸ್ ಆಯ್ತಪ್ಪ ಅಂತಂದರೆ, ನಾನು ಮೂರ್ಖತನವನ್ನು ಮಾಡ್ತಾ ಇರುವೆ. ಹಳೆಯ ಐಫೋನು ಸರಿಯಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ದುಡ್ಡು ಖರ್ಚು ಮಾಡಿಬಿಟ್ಟು ಹೊಸ ಐಫೋನನ್ನು ಖರೀದಿ ಮಾಡ್ತಾ ಇರುವೆ. ನಾನು ಲಿಟ್ರಲಿ ಐಫೋನ್ಗಳ ಮೇಲೆ ದುಡ್ಡನ್ನು ಸುಡ್ತಾ ಇರುವೆ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕಾಗಿ ನಾನು ಕಳೆದ ವರ್ಷದಿಂದ ಐಫೋನನ್ನು ಅಪ್ಗ್ರೇಡ್ ಮಾಡೋದನ್ನು ನಿಲ್ಲಿಸಿರುವೆ. ಸೊ ಈ ದುಡ್ಡನ್ನು ನಾನು ನನ್ನ ಸ್ಕಿಲ್ಗಳನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವುದಕ್ಕಾಗಿ ಇನ್ವೆಸ್ಟ್ ಮಾಡ್ತಾ ಇರುವೆ. ಹೊಸ ಸ್ಕಿಲ್ಗಳನ್ನು ಕಲಿಯೋದಕ್ಕಾಗಿ ನಾನು ಹಣವನ್ನು ಖರ್ಚು ಮಾಡ್ತಾ ಇರುವೆ. ಒಂದು ವೇಳೆ ನೀವು ವಿಡಿಯೋ ಎಡಿಟಿಂಗ್, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನಂತಹ ಕ್ರಿಯೇಟಿವ್ ಸ್ಕಿಲ್ಗಳನ್ನು ಕಲಿಬೇಕು ಅನ್ನೋ ಆಸೆಯನ್ನು ಹೊಂದಿದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲಿರಿ. ನಂಬರ್ 2, ಅ ಬಿಗ್ಗರ್ ಹೋಮ್ ದ್ಯಾನ್ ನೆಸೆಸರಿ. ನಿಮಗೆಲ್ಲ ಗೊತ್ತಿರುವಂತೆ ಮುಂಚೆ ನಾನು ನನ್ನ ಸ್ಟಾರ್ಟಪ್ನೊಂದಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾಯಿದ್ದೆ. ಇದು ಕಂಪ್ಲೀಟ್ಲಿ ಬೂಟ್ ಸ್ಟ್ರ್ಯಾಪ್ಡ್ ಸ್ಟಾರ್ಟಪ್ ಆಗಿರೋದ್ರಿಂದ ಸ್ಟ್ರಗಲ್ ಅಂತೂ ಜಾಸ್ತಿನೇ ಇತ್ತು. ಇದಕ್ಕಾಗಿ ನಾನು ಬೇರೆ ಸಿಟಿಗಳಿಗೆ 6 ತಿಂಗಳಿಗೊಮ್ಮೆ ರೀಲೊಕೇಟ್ ಆಗ್ತಾಯಿದ್ದೆ. ನಮ್ಮ ಬೆಳಗಾವಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಹೈದರಾಬಾದಿಗೆ, ಹೈದರಾಬಾದ್ನಿಂದ ಮತ್ತೆ ನಮ್ಮ ಪುಣೆಗೆ, ಪುಣೆಯಿಂದ ಪಂಜಿಮ್ಗೆ, ಪಂಜಿಮಿಂದ ಮುಂಬೈಗೆ, ಇಂದೋರ್ಗೆ, ಡೆಲ್ಲಿಗೆ, ಈ ಥರ ನಾನು ವರ್ಷಕ್ಕೆ 2-3 ಸರ್ತಿನಾದರೂ ರೊಟೇಟ್ ಆಗ್ತಾನೇ ಇದ್ದೆ. ಸೊ ಆವಾಗ ನಾನು ಬಾಡಿಗೆ ಮನೆ ಹಿಡಿಯುವಾಗ ಅನಾವಶ್ಯಕವಾಗಿ ದೊಡ್ಡ ಮನೆಯನ್ನು ಹಿಡಿತಾ ಇದ್ದೆ. ನಾನು ಒಬ್ಬನೇ ಇರೋನಿದ್ದೀನಪ್ಪ ಅಂತಂದರೆ ನನಗೋಸ್ಕರ ಸರಿಯಾದ ಮನೆ ಆಗಿರ್ತಾ ಇತ್ತು 1 RK ಅಥವಾ 1 BHK ಮ್ಯಾಕ್ಸಿಮಮ್. ಆದರೂ ಕೂಡ ನಾನು ದೊಡ್ಡದಾಗಿರಲಿ, ಟೈಮ್ ಪಾಸ್ ಆಗುತ್ತೆ, ಗುಡ್ ಫೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು 2 BHK 3 BHK ಮನೆಗಳನ್ನು ಹಿಡಿತಾ ಇದ್ದೆ. ಅನಾವಶ್ಯಕವಾಗಿ ದೊಡ್ಡ ಮನೆಯನ್ನು ಹಿಡಿದುಬಿಟ್ಟು ಜಾಸ್ತಿ ರೆಂಟನ್ನು ಕಟ್ತಾ ಇದ್ದೆ. ಜಾಸ್ತಿ ಮೇಂಟೆನೆನ್ಸ್ ಖರ್ಚು ಕೂಡ ಬರ್ತಾಯಿತ್ತು. ಇದರಲ್ಲಿ ಟೈಮ್ ಕೂಡ ವೇಸ್ಟ್ ಆಗ್ತಾಯಿತ್ತು. ಸೊ ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. ನಾನು ಒಬ್ಬನೇ ಇರೋನಿದ್ರು ಕೂಡ ಇಷ್ಟು ದೊಡ್ಡ ಮನೆಯನ್ನು ತೊಗೊತಾ ಇದ್ದೆ, ಗುಡ್ ಫೀಲ್ ಆಗುತ್ತೆ ಅಂಥೇಳಿ. ಬಟ್ ದುಡ್ಡನ್ನು ಸುಡ್ತಾ ಇದ್ದೆ ತಾನೇ. ಅದಕ್ಕಾಗಿ ನೀವು ಕೂಡ ಮನೆ ತೆಗೆದುಕೊಳ್ಳುವಾಗ ಡ್ರೀಮ್ ಹೋಮ್ನ ಚಕ್ಕರ್ನಲ್ಲಿ ಬಿದ್ದುಬಿಟ್ಟು ದೊಡ್ಡ ಮನೆಯನ್ನು ಖರೀದಿ ಮಾಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ಜನ ಇದ್ದೀರಾ ಮತ್ತು ನಿಮಗೆ ಎಷ್ಟು ದೊಡ್ಡ ಮನೆಯ ಅವಶ್ಯಕತೆ ಇದೆಯೋ ಅಷ್ಟೇ ದೊಡ್ಡ ಮನೆಯನ್ನು ಖರೀದಿಸಿ. ಅನಾವಶ್ಯಕವಾಗಿ ದೊಡ್ಡ ಮನೆಯನ್ನು ಖರೀದಿ ಮಾಡಿಬಿಟ್ಟು ದೊಡ್ಡ ಲೋನ್ ಮಾಡ್ಕೊಂಡ್ಬಿಟ್ಟು ದೊಡ್ಡ EMIಗಳನ್ನು ಕಟ್ಟಕ್ಕೆ ಹೋಗ್ಬಿಡಿ. ಜಾಸ್ತಿ ಬಡ್ಡಿ ಕಟ್ಟಿ ಬಡವರಾಗಕ್ಕೆ ಹೋಗ್ಬಿಡಿ. ನೀವು ಅನಾವಶ್ಯಕವಾಗಿ ದೊಡ್ಡ ಮನೆಯನ್ನು ತೊಗೊಂಡ್ಬಿಟ್ರೆ ದುಡ್ಡು ಕೂಡ ಜಾಸ್ತಿ ಖರ್ಚಾಗತ್ತೆ. ಮುಂದೆ EMI ಜಾಸ್ತಿ ಬರುತ್ತೆ, ಮೇಂಟೆನೆನ್ಸ್ ಖರ್ಚು ಕೂಡ ಜಾಸ್ತಿ ಬರುತ್ತೆ, ಮತ್ತು ನಿಮ್ಮ ಅಕೌಂಟು ಖಾಲಿ ಆಗ್ತಾ ಹೋಗುತ್ತೆ. ನಾನು ಮಾಡಿದ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ.
ನಂಬರ್ 3, ಬೈಯಿಂಗ್ ಚೀಪ್ ಐಟಮ್ಸ್. ಯಾವಾಗ ನನ್ನ ಬೈಸಿಕಲ್ಲು, ಬೈಕು, ಕಾರಿನ ರಿಪೇರಿ ಬರ್ತಾಯಿತ್ತು, ಯಾವಾಗ ಲ್ಯಾಪ್ಟಾಪು, ಕಂಪ್ಯೂಟರು, ಪ್ರಿಂಟರ್ಗಳ ರಿಪೇರಿ ಬರ್ತಾಯಿತ್ತು, ನಾನು ಅಂಗಡಿಗಳಿಗೆ ಹೋಗ್ತಾ ಇದ್ದೆ ಮತ್ತು ಮೆಕ್ಯಾನಿಕ್ಗಳಿಗೆ ಮತ್ತು ರಿಪೇರಿ ಮಾಡೋರಿಗೆ ಹೇಳ್ತಾ ಇದ್ದೆ, ಯಾವುದು ಸ್ವಸ್ಥ ಇದೆಯೋ ಅದನ್ನು ಹಾಕಿ, ಒಂದು 6 ತಿಂಗಳು ತಲೆನೋವು ಬರಬಾರ್ದು ಅಂಥೇಳಿ ಕೊಟ್ಬಿಟ್ಟು ಬರ್ತಾಯಿದ್ದೆ. ಸೊ ಅವರು ನಾನು ಹೇಳ್ದಂಗೆ ಸ್ವಸ್ಥ ಐಟಮ್ಸ್ಗಳನ್ನೇ ಹಾಕಿ ರಿಪ್ಲೇಸ್ ಮಾಡಿ ರಿಪೇರಿ ಮಾಡಿ ಕೊಡ್ತಾಯಿದ್ರು. ಬಟ್ 6 ತಿಂಗಳಾದ ನಂತರ ಮತ್ತೆ ರಿಪೇರಿ ಬರ್ತಾಯಿತ್ತು, ಮತ್ತು ನಾನು ರಿಪೇರಿ ಮಾಡೋದಕ್ಕಾಗಿ ದುಡ್ಡು ಖರ್ಚು ಮಾಡ್ತಾಯಿದ್ದೆ. ನಾನಿಲ್ಲಿ ಕ್ವಾಲಿಟಿ ಮೇಲೆ ಫೋಕಸ್ ಮಾಡೋದನ್ನು ಕಂಪ್ಲೀಟ್ಲಿ ಮರೆತು ಬಿಟ್ಟಿದ್ದೆ. ನಾನು ಅವರಿಗೆ ಸ್ವಸ್ಥ ಹಾಕಿ ಒಂದು 6 ತಿಂಗಳು ನಡೆದರೆ ಸಾಕು ಅಂತ ಹೇಳೋ ಬದಲಿ ಚೆನ್ನಾಗಿರೋದು ಹಾಕಿ ಸ್ವಲ್ಪ ಜಾಸ್ತಿ ದುಡ್ಡು ಹೋದರೂ ಕೂಡ ಪರವಾಗಿಲ್ಲ, ಒಂದು 3-4 ವರ್ಷ ಯಾವುದೇ ರಿಪೇರಿ ಕಿರಿಕಿರಿ ಬರಬಾರ್ದು ಅಂತೇಳಿ ಹೇಳಬೇಕಾಗಿತ್ತು. ಬಟ್ ನಾನು ಈ ಥರ ಹೇಳ್ತಾ ಇರಲಿಲ್ಲ. ಸೊ ನಾವು ಇದೇ ತಪ್ಪನ್ನು ಮಾಡ್ತೀವಿ. ನಾವು ಕ್ವಾಲಿಟಿ ಪ್ರಾಡಕ್ಟ್ಸ್ಗಳ ಮೇಲೆ ಖರ್ಚು ಮಾಡುವ ಬದಲಿ ಸ್ವಸ್ಥ ಪ್ರಾಡಕ್ಟ್ಗಳ ಮೇಲೆ ಖರ್ಚು ಮಾಡ್ತೀವಿ. ಸ್ವಸ್ಥ ಐಟಮ್ಗಳು ಬೇಗನೆ ಮುರಿದು ಹೋಗಿಬಿಡ್ತವೆ, ಅವು ಜಾಸ್ತಿ ದಿನ ಬಾಳಿಕೆಗೆ ಬರಲ್ಲ, ಮತ್ತೆ ನಾವು ಖರ್ಚು ಮಾಡ್ತೀವಿ. ಸೊ ಇಲ್ಲಿ ನಮ್ಮ ದುಡ್ಡು ಕೂಡ ವೇಸ್ಟ್ ಆಗುತ್ತೆ, ಜೊತೆಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಸ್ವಸ್ಥ ವಸ್ತುಗಳು ಪದೇ ಹೇಳ್ತವೆ, ಆದರೆ ಕಾಸ್ಟ್ಲಿ ಆಗಿರುವ ಕ್ವಾಲಿಟಿ ಪ್ರಾಡಕ್ಟ್ಗಳು 3-4 ವರ್ಷಕ್ಕೊಮ್ಮೆನೇ ಅಳ್ತವೆ ಮತ್ತು ನಮ್ಮ ದುಡ್ಡನ್ನು ಉಳಿಸ್ತವೆ. ನಂಬರ್ 4, ಬೈಯಿಂಗ್ ಎಕ್ಸ್ಟೆಂಡೆಡ್ ವ್ಯಾರಂಟಿ. ಯಾವಾಗ ನಾನು ಹೊಸ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಶೋರೂಮ್ಗೆ ಮತ್ತು ಅಂಗಡಿಗಳಿಗೆ ಹೋಗ್ತಾ ಇದ್ನೋ, ಆವಾಗ ಅಂಗಡಿಯವರು, ಸರ್ ಈ ಪ್ರಾಡಕ್ಟ್ನ ಮೇಲೆ 3 ವರ್ಷದ ಬೈ ಡಿಫಾಲ್ಟ್ ವ್ಯಾರಂಟಿ ಇದೆ, 3 ವರ್ಷದ ತನಕ ಏನೇ ಆದರೂ ಕೂಡ ನಾವು ರಿಪೇರಿ ಮಾಡಿ ಕೊಡ್ತೀವಿ, ಮತ್ತು ನೀವು ಇನ್ನೊಂದು ಎಕ್ಸ್ಟ್ರಾ ಒಂದು 7-8 ಸಾವಿರ ಕೊಟ್ಬಿಡಿ, ಮತ್ತೆ 2 ವರ್ಷ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಸಿಗುತ್ತೆ, ಟೋಟಲ್ ಆಗಿ 5 ವರ್ಷದ ತನಕ ನಿಮ್ಗೆ ಯಾವುದೇ ಖರ್ಚು ಬರಲ್ಲ, ನೋಡಿ ಯೋಚನೆ ಮಾಡಿ ಅಂತೇಳಿ ಈ ರೀತಿ ಹೇಳ್ತಾಯಿದ್ರು. ಸೊ ಅವರ ಮಾತುಗಳಿಗೆ ಮರುಳಾಗಿಬಿಟ್ಟು ನಾನು ಲಾಜಿಕಲ್ಲಾಗಿ ಯೋಚನೆ ಮಾಡಿದೆ, ಮತ್ತು 7-8 ಸಾವಿರ ಎಕ್ಸ್ಟ್ರಾ ಕೊಟ್ಟುಬಿಟ್ಟು ಎಕ್ಸ್ಟೆಂಡೆಡ್ ವಾರಂಟಿಯನ್ನು ಖರೀದಿ ಮಾಡ್ತಾಯಿದ್ದೆ. ಕಂಪನಿಯವರು ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡುವುದಕ್ಕಾಗಿ ಈ ಎಕ್ಸ್ಟೆಂಡೆಡ್ ವಾರಂಟಿಯನ್ನು ತೆಗೆದಿದ್ದಾರೆ, ನಮ್ಮನ್ನು ಬೇಕೂಪ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥನೇ ಆಗಿರಲಿಲ್ಲ. ಆದರೆ ಯಾವಾಗ ನಾನು ನನ್ನ ಎಕ್ಸ್ಪೆನ್ಸ್ಗಳನ್ನ ಟ್ರ್ಯಾಕ್ ಮಾಡುವಾಗ ಕೂತ್ಕೊಂಡು ಯೋಚನೆ ಮಾಡಿದ್ನೋ, 3 ವರ್ಷ ಅಂತೂ ವ್ಯಾರಂಟಿ ಕೊಡ್ತಾ ಇದ್ದಾರಪ್ಪ ಅಂತಂದರೆ ಅವರಿಗೆ ಅವರ ಪ್ರಾಡಕ್ಟ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂದಂಗೆ. 1000ಕ್ಕೆ ಒಂದು ಯಾವುದಾದ್ರೂ ಪ್ರಾಡಕ್ಟು ಖರಾಬ್ ಆಗುತ್ತೆ, ಮಿಕ್ಕ 999 ಪ್ರಾಡಕ್ಟ್ಗಳು ಖರಾಬೇ ಆಗೋದಿಲ್ಲ. ಅದಕ್ಕಾಗಿ ಅವರು ಧೈರ್ಯದಿಂದ 3 ವರ್ಷದ ಬೈ ಡಿಫಾಲ್ಟ್ ವಾರಂಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಈಗ ಅವರು ಮತ್ತೆ 2 ವರ್ಷದ ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತಾ ಇದ್ದಾರಪ್ಪ ಅಂತಂದರೆ ಇವರಿಗೆ ಕಾನ್ಫಿಡೆನ್ಸ್ ಇದೆ, 5 ವರ್ಷದ ತನಕ ಅವ್ರ ಪ್ರಾಡಕ್ಟಿಗೆ ಏನೂ ಆಗಲ್ಲ ಅಂಥೇಳಿ. ಎಲ್ಲೋ 1000ಕ್ಕೊಬ್ಬರಿಗೆ ಪ್ರಾಬ್ಲಮ್ ಆಗುತ್ತೆ, ಆದಷ್ಟು ಮಾಡಿದರೆ ಮುಗೀತು, ಮಿಕ್ಕಿದ್ದೆಲ್ಲ ನಮ್ಮ ಪ್ರಾಫಿಟೇ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕಾಗಿ ನಾನು ಎಕ್ಸ್ಟೆಂಡೆಡ್ ವ್ಯಾರಂಟಿಯನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿರುವೆ. ನೀವು ಕೇಳ್ಬೋದು, ಇನ್ನು ಸಪೋಸ್ ರಿಪೇರಿ ಬಂತಂದರೆ ಏನು ಮಾಡೋದು ಅಂಥೇಳಿ. ನಾನು ಅವರಿಗೆ ಎಕ್ಸ್ಟೆಂಡೆಡ್ ವಾರಂಟಿ ಅಂಥೇಳಿ ಏನು ದುಡ್ಡು ಕೊಡ್ತಾ ಇದ್ನೋ ಅದೇ ದುಡ್ಡನ್ನು ನಾನು ರಿಪೇರ್ ಆ್ಯಂಡ್ ಸರ್ವಿಸ್ ಫಂಡ್ ಅಂಥೇಳಿ ಒಂದು ಸೆಪ್ರೇಟಾಗಿ ಸೇವ್ ಮಾಡ್ತಾ ಇರುವೆ, ಇನ್ವೆಸ್ಟ್ ಮಾಡ್ತಾ ಇರುವೆ. 3 ವರ್ಷದ ತನಕಂತೂ ತಲೆನೋವಿಲ್ಲ, 3 ವರ್ಷ ಆದ ನಂತರ ರಿಪೇರಿ ಬಂತಪ್ಪ ಅಂತಂದರೆ ನೋ ಪ್ರಾಬ್ಲಮ್. ಅದಕ್ಕಾಗಿ ನಾನು ರಿಪೇರ್ ಆ್ಯಂಡ್ ಸರ್ವಿಸ್ ಬಜೆಟನ್ನು ಇಟ್ಟಿರುವೆ, ಸೊ ಅದರಿಂದ ಖರ್ಚು ಮಾಡುವೆ. ಬಟ್ 5 ವರ್ಷದ ತನಕ ರಿಪೇರಿನೇ ಬರಲಿಲ್ಲಪ್ಪ ಅಂತಂದರೆ ನನ್ನ ಎಕ್ಸ್ಟೆಂಡೆಡ್ ವ್ಯಾರಂಟಿ ದುಡ್ಡು ವೇಸ್ಟ್ ಆಗಿ ಹೋಗುತ್ತಲ್ಲ. ಸೊ ಎಷ್ಟೆಷ್ಟು ನಾನು ಎಕ್ಸ್ಟೆಂಡೆಡ್ ವ್ಯಾರಂಟಿಗಾಗಿ ಖರ್ಚು ಮಾಡೋನಿದ್ನೋ ಅದನ್ನೇ ನಾನು ಪ್ರಾಡಕ್ಟ್ ಖರೀದಿ ಮಾಡಿದ ದಿನವೇ ನನ್ನ ರಿಪೇರ್ ಆ್ಯಂಡ್ ಸರ್ವಿಸ್ ಫಂಡ್ನಲ್ಲಿ ಸೇವು ಇನ್ವೆಸ್ಟ್ ಮಾಡ್ತಾ ಇರುವೆ. ಇದರಿಂದ ದುಡ್ಡು ಉಳಿತಾ ಇದೆ. ನನ್ನ ದುಡ್ಡು ನನ್ನ ಹತ್ರ ಇದ್ದರೆ ನನ್ನ ಹತ್ರ ಗ್ರೋ ಆಗುತ್ತೆ. ನಾನು ಅವ್ರಿಗೆ ಕೊಟ್ಟರೆ ಅವರು ಅದನ್ನೇ ಬಡ್ಡಿಗೆ ಬಿಡ್ತಾರೆ, ಇನ್ವೆಸ್ಟ್ ಮಾಡಿ ಅವ್ರು ದುಡ್ಡು ಮಾಡ್ಕೊತಾರೆ, ನಮಗೇನೂ ಸಿಗಲ್ಲ. ನಂಬರ್ 5, ಅನ್ಯೂಸ್ಡ್ ಸಬ್ಸ್ಕ್ರಿಪ್ಷನ್ಸ್. ನಾನು ಮುಂಚೆ ಬಹಳಷ್ಟು ಆ್ಯಪ್ಗಳ ಸಬ್ಸ್ಕ್ರಿಪ್ಷನನ್ನು ಖರೀದಿ ಮಾಡಿಕೊಂಡು ಕುಂತಿದ್ದೆ, ಕ್ರೆಡಿಟ್ ಕಾರ್ಡ್ ಹಾಕಿ ಬಿಟ್ಟಿದ್ದೆ. ಸೊ ನಾನಲ್ಲಿ ಕ್ರೆಡಿಟ್ ಕಾರ್ಡ್ ಹಾಕಿರುವೆ, ನಾನು ಅದನ್ನು ಖರೀದಿ ಮಾಡಿರುವೆ ಅನ್ನೋದು ಕೂಡ ನಾನು ಮರೆತು ಬಿಟ್ಟಿದ್ದೆ, ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ನಾನು ನನ್ನ ಎಕ್ಸ್ಪೆನ್ಸ್ಗಳನ್ನ ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ನೋ ಆವಾಗ ನನಗೆ ರಿಯಲೈಸ್ ಆಯಿತು, ನನ್ನ ದುಡ್ಡು ಇಲ್ಲಿ ವೇಸ್ಟ್ ಆಗ್ತಾಯಿದೆ. ನಾನು ಅಮೆಜಾನ್ ಪ್ರೈಮು, ನೆಟ್ಫ್ಲಿಕ್ಸು, ಈ ಡೇಟಿಂಗ್ ಆ್ಯಪ್ಸ್ಗಳು, ಬಂಬಲ್ ಆಗಿರ್ಬೋದು, ಟಿಂಡರ್ ಆಗಿರ್ಬೋದು, ಜೊತೆಗೆ ಫೌಂಡರ್ಸ್ ಮೀಟು, ಟ್ರಾವೆಲ್ ಪಾರ್ಟ್ನರ್ನಂಥ ಬಹಳಷ್ಟು ಆ್ಯಪ್ಸ್ಗಳ ಮೇಲೆ, ಅಮೆಜಾನ್ ಕಿಂಡಲ್ ಇರ್ಬೋದು, ಇಂತಹ ಬುಕ್ ರೀಡಿಂಗ್ ಆ್ಯಪ್ಸ್ಗಳ ಮೇಲೆ ಸಬ್ಸ್ಕ್ರಿಪ್ಷನನ್ನು ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಸೊ ನಾನು ಇವುಗಳನ್ನು ಬಳಸ್ತಾನೆ ಇರಲಿಲ್ಲ, ಆದರೂ ಕೂಡ ಪ್ರತಿ ತಿಂಗಳು ನನ್ನ ಅಕೌಂಟ್ನಿಂದ ದುಡ್ಡು ಕಟ್ಟಾಗಿ ಹೋಗ್ತಾನೆ ಇತ್ತು. ಇದು ನನಗೆ ಗೊತ್ತೇ ಇರಲಿಲ್ಲ. ಸೊ ನಾನು ಬಳಸ್ತಾ ಇದ್ದೀನಪ್ಪ ಅಂತಂದರೆ ಒಂದು ಮೀನಿಂಗ್ ಆದರೂ ಇದೆ. ನಾನು ಬಳಸ್ತಾನೆ ಇಲ್ಲ, ಯಾಕಂದರೆ ನನ್ನ ಹತ್ರ ಟೈಮ್ ಇಲ್ಲ. ನಾನು ಬೆಳಗ್ಗೆ 7 ಗಂಟೆಗೆ ನನ್ನ ಆಫೀಸಿಗೆ ಹೋದ್ನಪ್ಪ ಅಂತಂದರೆ ಮನೆಗೆ ಬರೋಕ್ಕೆ ರಾತ್ರಿ 9 ಆಗುತ್ತೆ. ಯಾವಾಗ ಸೂರ್ಯೋದಯ ಆಗುತ್ತೆ, ಯಾವಾಗ ಸೂರ್ಯಾಸ್ತ ಆಗುತ್ತೆ, ಯಾವ ದಿಕ್ಕಿಗಾಗತ್ತೆ ಅನ್ನೋದನ್ನು ನೋಡೋಕ್ಕೂ ಕೂಡ ನನ್ನ ಹತ್ರ ಟೈಮ್ ಇರಲ್ಲ. ಸೊ ನನ್ನ ಸ್ಟಾರ್ಟಪ್ ಇದೆಯಪ್ಪ ಅಂತಂದರೆ ನಾನಲ್ಲಿ ಟೈಮ್ ಕೊಡಲೇಬೇಕು, ಅದು ಫುಲ್ ಟೈಮ್ ಕಮಿಟ್ಮೆಂಟ್ ಆಗಿದೆ. ಸೊ ಹೀಗಿರುವಾಗ ಎಂಟರ್ಟೈನ್ಮೆಂಟ್ಗೋಸ್ಕರ
ಈ ಡೇಟಿಂಗ್ಗೋಸ್ಕರ ಎಲ್ಲಿ ಟೈಮ್ ಉಳಿಯೋದೇ ಇಲ್ಲ. ಆದರೂ ಕೂಡ ಈ ಆ್ಯಪ್ಸ್ಗಳ ಸಬ್ಸ್ಕ್ರಿಪ್ಷನ್ನಲ್ಲಿ ನನ್ನ ದುಡ್ಡು ಖರ್ಚಾಗಿ ಹೋಗ್ತಾಯಿತ್ತು. ಸೊ ನಾನು ಎಕ್ಸ್ಪೆನ್ಸ್ಗಳನ್ನ ಟ್ರ್ಯಾಕ್ ಮಾಡಿದಾಗ ನನಗಿದು ಗೊತ್ತಾಯಿತು. ಅದಕ್ಕಾಗಿ ನಾನು ಎಲ್ಲ ಆ್ಯಪ್ಗಳ ಸಬ್ಸ್ಕ್ರಿಪ್ಷನನ್ನು ಕ್ಲೋಸ್ ಮಾಡಿಬಿಟ್ಟಿರುವೆ, ಎಲ್ಲಿಯೂ ಕೂಡ ದುಡ್ಡನ್ನು ಕಟ್ತಾ ಇಲ್ಲ. ಸೊ ಇದೇ ದುಡ್ಡನ್ನು ನಾನು ನನ್ನ ಡಯಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರುವೆ. ನಾನು ಚೆನ್ನಾಗಿರೋ ಡಯಟನ್ನು ತಿಂದುಬಿಟ್ರೆ ನನ್ನ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಾನು ಹೆಲ್ದಿಯಾಗಿರುವೆ. ನಂಬರ್ 6, ಓವರ್ ಸ್ಪೆಂಡಿಂಗ್ ಆನ್ ಮ್ಯಾರೇಜ್. ನಾನೇನು ನನ್ನ ಮದುವೆ ಮೇಲೆ ಹಣವನ್ನು ಯಾವತ್ತೂ ಸುಟ್ಟಿಲ್ಲ, ಯಾಕಂದರೆ ನನಗಿನ್ನೂ ಮದುವೆನೇ ಆಗಿಲ್ಲ, ಮುಂದೆ ಆಗೋದು ಕೂಡ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೂ ಕೂಡ ನಾನು ಬೇರೆಯವರ ಮದುವೆ ಇನ್ವಿಟೇಷನ್ಗಳು ಬಂದಾಗ ಅದರ ಮೇಲೆ ದುಡ್ಡು ಖರ್ಚು ಮಾಡ್ತಾಯಿದ್ದೆ. ಈ ಮದುವೆಗೆ ಹೇಳಿದ್ದಾರೆ ಅಂತಂದರೆ ಮದುವೆಗೆ ಹೋಗೋದಕ್ಕಾಗಿಯೇ ನಾನು ಹೊಸ ಡ್ರೆಸ್ಗಳನ್ನು ಖರೀದಿ ಮಾಡ್ತಾಯಿದ್ದೆ, ಅವರಿಗೋಸ್ಕರ ಕಾಸ್ಟ್ಲಿಯಾಗಿರುವ ಗಿಫ್ಟ್ಗಳನ್ನು ಖರೀದಿ ಮಾಡ್ತಾಯಿದ್ದೆ. ಸೊ ಇಷ್ಟೆಲ್ಲ ಖರೀದಿ ಮಾಡಿಕೊಂಡು ಅವರ ಮದುವೆಗೆ ಅಟೆಂಡ್ ಆಗೋದ್ರಿಂದ ನನ್ನ ದುಡ್ಡು ಕೂಡ ಖರ್ಚಾಗ್ತಾಯಿತ್ತು, ಟೈಮ್ ಕೂಡ ಖರ್ಚಾಗ್ತಾಯಿತ್ತು. ಸೊ ಇದರಲ್ಲಿ ನನಗೆ ಬೇಜಾರಿರಲಿಲ್ಲ. ಆದರೆ ಅಲ್ಲಿ ಹೋದಾಗ ಡಿಸ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು. ಸೊ ನಾನು ಅಲ್ಲಿ ಹೋದಾಗ ಪರಿಚಯ ಇರೋರು, ಪರಿಚಯ ಇಲ್ಲದೆ ಇರೋರು ನನ್ನ ಹತ್ರ ಬಂದುಬಿಟ್ಟು ನನ್ನನ್ನು ಕಾಲು ಕೆರೆದು ಮಾತಾಡಿಸ್ಬಿಟ್ಟು, ತಮ್ಮ ನೀನು ಯಾಕೆ ಇನ್ನೂ ಮದುವೆ ಆಗಿಲ್ಲ, ನಮ್ಮ ಹತ್ರ ಒಬ್ಬಳು ಹುಡುಗಿ ಇದ್ದಾಳೆ, ನೀನು ನೋಡ್ತೀಯಾ ಅಂತಂದರೆ ಹೇಳು, ಬಯೋಡಾಟಾ ಶೇರ್ ಮಾಡ್ತೀವಿ, ನಮ್ಮ ಮನೆಗೆ ನೋಡೋಕ್ಕೆ ಬನ್ನಿ ಅಂಥೇಳಿ ತಲೆ ತಿನ್ನೋಕ್ಕೆ ಶುರು ಮಾಡ್ತಾಯಿದ್ರು. ಸೊ ಇಷ್ಟೆಲ್ಲ ಖರ್ಚು ಮಾಡಿ ಆ ಮದುವೆಗೆ ಹೋಗಿಬಿಟ್ಟು ಡಿಸ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು. ಸೊ ಎಲ್ಲರೂ ಅದನ್ನೇ ಕೇಳೋರು, ಯಾಕೆ ಮದುವೆ ಆಗಿಲ್ಲ, ಯಾಕೆ ಮದುವೆ ಆಗಿಲ್ಲ, ಮದುವೆ ಆಗದಿದ್ದರೆ ಅದೇನು ಒಂದು ದೊಡ್ಡ ಕ್ರೈಮು ಅನ್ನೋ ಥರ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು. ಸೊ ಅದಕ್ಕಾಗಿ ನಾನೀಗ ಬೇರೆಯವರ ಮದುವೆಗಳಿಗೆ ಹೋಗೋದನ್ನು ಕಂಪ್ಲೀಟ್ಲಿ ನಿಲ್ಲಿಸಿಬಿಟ್ಟಿರುವೆ. ಅವ್ರು ಎಷ್ಟೇ ಕ್ಲೋಸ್ ಫ್ರೆಂಡ್ ಇರಲಿ, ಎಷ್ಟೇ ಕ್ಲೋಸ್ ರಿಲೇಟಿವ್ ಇರಲಿ, ನಾನು ಗಿಫ್ಟನ್ನು ಕಳಿಸಿಕೊಡುವೆ. ಯಾರ ಮದುವೆಗೂ ಕೂಡ ಈಗ ನಾನು ಪರ್ಸ್ನಲ್ ಆಗಿ ಅಟೆಂಡ್ ಆಗಲ್ಲ. ಸೊ ನಾನು ಯಾವಾಗ ಅಟೆಂಡ್ ಆಗ್ತಾ ಇದ್ನೋ ಆವಾಗಲೂ ಕೂಡ ನಾನು ಗಮನಿಸ್ತಾ ಇದ್ದೆ, ಜನ ಒಂದಿನ ರಾಜ ರಾಣಿ ಥರ ಮೆರೆಯೋದಕ್ಕಾಗಿ ಸಾಲ ಮಾಡಿಬಿಟ್ಟು ಜೀವನ ಪೂರ್ತಿ ಲೋನ್ ಹಾಗೂ EMIನ ಗುಲಾಮನಾಗ್ತಾಯಿದ್ರು. ಅನಾವಶ್ಯಕವಾದ ಆಡಂಬರ, ಯಾರನ್ನೋ ಮೆಚ್ಚಿಸೋದಿದೆ, ಯಾರ ಹೊಟ್ಟೆನೋ ಉರಿಸೋದಿದೆ ಅಂಥೇಳಿ ಇವರು ಫೈನಾನ್ಷಿಯಲಿ ಅಲ್ಲಿ ದಿವಾಳಿ ಆಗ್ತಾಯಿದ್ರು. ಇವರ ರಿಲೇಟಿವ್ಸ್ಗಳು, ಫ್ರೆಂಡ್ಸ್ಗಳು ಮತ್ತು ಅಂಥ ಮಂದಿರು ಇವರ ಖುಷಿಯನ್ನು ನೋಡಿಬಿಟ್ಟು ಅವ್ರು ಖುಷಿ ಪಡೋದಿಲ್ಲ, ಅವ್ರ ಹೊಟ್ಟೆ ಕಿಚ್ಚನ್ನೇ ಪಡ್ತಾರೆ. ಸೊ ನಮ್ಮನ್ನು ನೋಡಿ ಖುಷಿ ಪಡೆದಿರೋರನ್ನು ಮೆಚ್ಚಿಸುವುದಕ್ಕಾಗಿ, ಉರಿಸುವುದಕ್ಕಾಗಿ ಇವರು ಮದುವೆಯಲ್ಲಿ ಇಷ್ಟೆಲ್ಲ ಖರ್ಚು ಮಾಡ್ತಾರೆ. ಸೊ ಮದುವೆಯಲ್ಲಿ ದುಡ್ಡನ್ನು ಸುಡೋದಿದೆಯಲ್ಲ, ಇದು ದೊಡ್ಡ ಬೇಕೂಪಿಯಾಗಿದೆ ಅಂತ ನಾನು ಅನ್ಕೊತೀನಿ. ನೀವು ಕೂಡ ನಿಮ್ಮ ಮದುವೆಯಲ್ಲಿ ಅನಾವಶ್ಯಕವಾಗಿ ಹಣವನ್ನು ಸುಡೋಕ್ಕೆ ಹೋಗ್ಬಿಡಿ. ಸೊ ಅದೇ ಹಣವನ್ನು ಉಳಿಸಿ ನೀವು ಮನೆ ತಗೋರಿ, ಕಾರ್ ತೆಗೆದುಕೊಳ್ಳಿ, ಇನ್ವೆಸ್ಟ್ ಮಾಡಿ, ಇಲ್ಲವೇ ವರ್ಲ್ಡ್ ಟೂರಿಗೆ ಹೋಗಿ. ಈ ಥರ ಎಕ್ಸ್ಪೀರಿಯೆನ್ಸ್ಗಳ ಮೇಲೆ, ಅಸೆಟ್ಗಳ ಮೇಲೆ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಮದುವೆಯಲ್ಲಿ ಸುಡೋಕ್ಕೆ ಹೋಗಬೇಡಿ. ನಂಬರ್ 7, ಸ್ಮೋಕಿಂಗ್. ಮುಂಚೆ ನನಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ಗಳು ಇರಲಿಲ್ಲ. ಸಿಗರೇಟ್ ಒಂದಿತ್ತು, ನಾನಂತೂ ಒಂಟಿಯಾಗಿದ್ದೆ. ಒಂಟಿತನದಿಂದ ಹೊರಗೆ ಬರುವುದಕ್ಕಾಗಿ ನಾನು ಸಿಗರೇಟನ್ನು ಸೇದ್ತಾ ಇದ್ದೆ. ಜೊತೆಗೆ ಟೀಗೆ ಕೂಡ ಅಡಿಕ್ಟ್ ಆಗಿದ್ದೆ. ಟೀ ಸಿಕ್ಕರೆ ಮುಗೀತು, ಬೈಕ್ ಸಿಕ್ಕರೆ ಮುಗೀತು, ಸುತ್ತೋದಿದೆ, ಲಾಂಗ್ ಡ್ರೈವ್ಗೆ ಹೋಗೋದಿದೆ, ಸಿಗರೇಟ್ ಸೇದ್ತಾ ಎಲ್ಲೋ ರೋಡ್ ಸೈಡ್ ನಿಲ್ಲೋದಿದೆ. ಸೊ ಇದು ನನ್ನ ದಿನಚರಿಯಾಗಿತ್ತು. ಸೊ ಒಂಟಿತನದಿಂದ ಹೊರಗೆ ಬರುವುದಕ್ಕಾಗಿ, ಫ್ರಸ್ಟ್ರೇಷನ್ನಿಂದ ಹೊರಗೆ ಬರುವುದಕ್ಕಾಗಿ ನಾನು ಸಿಗರೇಟ್ನೊಂದಿಗೆ ಸ್ನೇಹ ಬೆಳೆಸಿಬಿಟ್ಟಿದ್ದೆ. ಆದರೆ ಮುಂದೆ ನನಗೇನು ರಿಯಲೈಸ್ ಆಯ್ತಪ್ಪ ಅಂತಂದರೆ, ಈ ಸಿಗರೇಟು ನನ್ನ ಹೆಲ್ತಿಗೂ ಕೂಡ ಹಾನಿಕಾರಕವಾಗಿದೆ, ಜೊತೆಗೆ ವೆಲ್ತಿಗೂ ಕೂಡ ಹಾನಿಕಾರಕವಾಗಿದೆ ಅನ್ನೋದು ನನಗೆ ಗೊತ್ತಾಯಿತು. ಪ್ರತಿ ತಿಂಗಳಿಗೆ ಮಿನಿಮಮ್ ನಾನು 5-6 ಸಾವಿರನಾದರೂ ಸಿಗರೇಟ್ ಮೇಲೆ ಸುಡ್ತಾ ಇದ್ದೆ. ಸೊ ಇದು ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ, ವೆಲ್ತಿಗೂ ಕೂಡ ಒಳ್ಳೆಯದಲ್ಲ ಅಂತ ಗೊತ್ತಾದಾಗ ನಾನೀಗ ಸಿಗರೇಟನ್ನು ಕಂಪ್ಲೀಟ್ಲಿ ಬಿಟ್ಟುಬಿಟ್ಟಿರುವೆ. ಸೊ ನಾನಿಲ್ಲೇನು 5-6 ಸಾವಿರ ಸಿಗರೇಟ್ ಮೇಲೆ ಸುಡ್ತಾ ಇದ್ನೋ ಅದೇ ದುಡ್ಡನ್ನು ನಾನೀಗ ಸೋಲೋ ಟ್ರಾವೆಲಿಂಗ್ನ ಮೇಲೆ ಖರ್ಚು ಮಾಡ್ತಾ ಇರುವೆ. ಸೊ ನಾನು ಪ್ರತಿ ವಾರ ತಪ್ಪದೆ ಕಡ್ಡಾಯವಾಗಿ ನನ್ನ ಎಲ್ಲ ಸ್ಟಾರ್ಟಪ್ನ ಕೆಲಸಗಳಿಂದ ಡಿಟ್ಯಾಚ್ಡ್ ಆಗಿಬಿಟ್ಟು ಸೋಲೋ ಟ್ರಾವೆಲಿಂಗ್ ಹೋಗುವೆ. ಬೈಕನ್ನು ತೆಗೆದುಕೊಂಡ್ಬಿಟ್ಟು, ಕಾರನ್ನು ತೆಗೆದುಕೊಂಡ್ಬಿಟ್ಟು, ಯಾವ ಲೊಕೇಶನ್ ಇಷ್ಟ ಆಗುತ್ತೋ ಆ ಲೊಕೇಶನ್ಗೆ ಹೋಗಿಬಿಡುವೆ, ಲಾಗ್ಗಳನ್ನು ಮಾಡುವೆ. ಸೊ ನಾನು ಸಿಗರೇಟ್ನಲ್ಲಿ ಏನು ದುಡ್ಡು ಸುಡ್ತಾ ಇದ್ನೋ ಅದನ್ನು ಸೋಲೋ ಟ್ರಾವೆಲಿಂಗ್ನಲ್ಲಿ ಖರ್ಚು ಮಾಡ್ತಾ ಇರುವೆ. ಸೊ ಇಲ್ಲಿ ನನ್ನ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಸೊ ನಾನು ಲಾಗ್ಗಳನ್ನು ಮಾಡೋದ್ರಿಂದ ಆ ಚಾನಲ್ದಿಂದಲೂ ಕೂಡ ನನಗೆ ವ್ಯೂಸ್ ಬರ್ತವೆ, ಸೇಲ್ಸ್ ಬರುತ್ತೆ, ಕಸ್ಟಮರ್ಗಳು ಸಿಗ್ತಾರೆ, ದುಡ್ಡು ಬರುತ್ತೆ. ನಂಬರ್ 8 ಆ್ಯಂಡ್ ಲಾಸ್ಟ್, ಇದನ್ನು ಹೇಗೆ ಹೇಳೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದರೆ ಇದು ತುಂಬಾ ಪರ್ಸ್ನಲ್ ಆಗಿಬಿಟ್ಟಿದೆ ಮತ್ತು ಇದು ಚಿಕ್ಕ ಮಕ್ಕಳಿಗೆ ಆರೋಗ್ಯಕರವಾದ ವಿಚಾರ ಅಲ್ಲ. ಸೊ ನನಗೆ ರೀಸೆಂಟ್ಲಿ ಗೊತ್ತಾಗಿದೆ ಚಿಕ್ಕ ಮಕ್ಕಳು ಕೂಡ ನನ್ನ ವಿಡಿಯೋಗಳನ್ನು ನೋಡ್ತಾರೆ ಅಂಥೇಳಿ. ಅದಕ್ಕಾಗಿ ನಾನು 8ನೇ ಸಂಗತಿಯ ಬಗ್ಗೆ ಇಲ್ಲಿ ಮಾತನಾಡೋಕ್ಕೆ ಇಷ್ಟಪಡಲ್ಲ. ನೀವು 8ನೇ ಸಂಗತಿಯ ಜಾಗದಲ್ಲಿ ನೀವೇ ಕಮೆಂಟ್ ಮಾಡಿ ತಿಳಿಸಿಬಿಡಿ.
ನೀವು ಯಾವ ಸಂಗತಿಗಳ ಮೇಲೆ ಅನಾವಶ್ಯಕವಾಗಿ ಖರ್ಚನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಯಾವ ಸಂಗತಿಗಳ ಮೇಲೆ ದುಡ್ಡನ್ನು ಖರ್ಚು ಮಾಡೋದನ್ನು ಕಂಪ್ಲೀಟ್ಲಿ ನಿಲ್ಲಿಸ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ಕೂಡ ಕಮೆಂಟ್ಗಳನ್ನು ಓದುವೆ, ನನಗೂ ಕೂಡ ಕಲಿಯೋಕ್ಕೆ ಸಿಗತ್ತೆ, ಬೇರೆಯವರಿಗೂ ಕೂಡ ಕಲಿಯೋಕ್ಕೆ ಸಿಗತ್ತೆ. ಅದಕ್ಕಾಗಿ ತಪ್ಪದೇ ಕಮೆಂಟನ್ನು ಮಾಡಿ. ಒಂದು ವೇಳೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿತುಬಿಟ್ಟು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತೆ ಸಿಗುವೆ. ಆಲ್ ದ ಬೆಸ್ಟ್.